ನೋಡಿ ನಾವು ಇವಾಗ ಒಂದು ಪಾಲ್ ಹಣ ಬಂದ ವಜ್ರಗುಂಡಿ ಅಂತ ಅನ್ಸ್ಪೆಕ್ಟೆಡ್ ಆಗಿ ಬಂದಿರೋದು ನಾವಿಲ್ಲಿ ಇವಾಗ ಈ ಮರ ನೋಡಿ ನೋಡಿ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಈ ಜಾಗ. ಇಲ್ಲಿ ಮರ ಗಿಡ ಎಲ್ಲ ಬಿಟ್ಕೊಂಡಿರುತ್ತೆ. ಈ ಥರ ದಾಟ್ ಬರಬೇಕಾಗತ್ತೆ. ನೀವು ಕರೆಕ್ಟಾಗಿ ಬಂದರೆ ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ. ಥರ ಆಳದಲ್ಲಿ ಇಳ್ಕೊಂಡು ಹೋಗ್ಬೇಕಾಗತ್ತೆ ಅಂತ ನೋಡಿ. ಹೊಂಡೆ ಕಾಣಿಸ ನೋಡಿ. ಇವಾಗ ನಾನು ಹೋಗ್ತೀನಿ ಇವಾಗ ನೋಡಿ. ಈ ಥರ ಹತ್ತು ಬಿಟ್ಟು ಹೋಗ್ಬೇಕಾಗತ್ತೆ. ಕಿಸರು ದಾರಿಯಲ್ಲೆಲ್ಲ ಹೋಗ್ಬೇಕಾಗತ್ತೆ. ನೋಡ್ತಾರನ್ನೇ ರೂಟ್ ತಪ್ಪಿ ಇನ್ಯಾರೋ ಬಂದಿದ್ದಾರೆ ನೋಡಿ. ಡಿಪ್ರೆಷನ್. ನಾವು ಹೋಗ್ಬೇಕಾದ್ರೆ ರೂಟ್ ತಪ್ಪಿಕೊಂಡೇ ಬಂದಿದ್ದು. ಆದ್ರೆ ಅದರಲ್ಲೂ ಒಂಥರ ಮಜಾ ಇದೆ. ಹೋಗ್ಬೇಕಾದ್ರೆ ರೂಟು ಅಲ್ಲಲ್ಲಿ ತಪ್ಪು ಹೋಗೋದ್ರಲ್ಲೇ ಒಂಥರ ಕಿಕ್ಕಿದೆ. ಮೋಸ್ಟ್ಲಿ ಅವರು ಬೆಂಗಳೂರು ಕಡೆಯಿಂದ ಬಂದಿದ್ದಂತ ಅನ್ಸುತ್ತೆ, ಅದಕ್ಕೆ ಅವ್ರು ರೂಟ್ ಇಲ್ಲ. ನಾವು ಲೋಕಲ್ ಆದರೂ ರೂಟ್ ತಪ್ಪಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ನಮ್ಮದು ಹೊಸ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಹಾಕಿ. ಮತ್ತು ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಮ್ಮದು ಕೊಡ್ತಿರ್ತೀವಿ. ಆದರೆ ಕಂಟೆಂಟ್ ಬರೋದು ಮಾತ್ರ ರವಿಯರ ಮಾತ್ರ. ಈ ಥರ ದಾರಿಯಲ್ಲೆಲ್ಲ ಬರಬೇಕಾಗತ್ತೆ. ನಮ್ಮ ಫ್ರೆಂಡ್ಸು ಮುಂದೆ ಹೋಗ್ತಾ ಇದ್ದಾರೆ, ನಾವು ಸ್ವಲ್ಪ ಹಿಂದ್ಗಡೆ ಬರ್ತಿದ್ದೀವಿ, ಯಾಕಂದರೆ ವಿಡಿಯೋ ಮಾಡ್ತಾಯಿದ್ದೀವಿ. ಅದಕ್ಕೆ ನೋಡಿ ಈ ಥರ ಕ್ರಿಟಿಕಲ್ ದಾರಿಯಲ್ಲೆಲ್ಲ ಬರಬೇಕಾಗತ್ತೆ. ಕಾಣಿಸ ಈ ದಾರಿ ಎಲ್ಲ ಕಾಣಿಸ ಅದು ನೋಡಿ ಯಾವ ಥರ ಇದೆ ಅಂತ. ಈ ಜಾಗ ಎಲ್ಲ ಈ ಥರ ಕಷ್ಟವಾದ ರೋಡ್ಗಳನ್ನೆಲ್ಲ ದಾಟಿ ಹೋದರೆ ಒಳ್ಳೆ ಎಂಜಾಯ್ಮೆಂಟ್ ಸಿಗತ್ತೆ. ನನ್ನ ಬಗ್ಗೆ ಸ್ವಲ್ಪ ಹೇಳ್ತೀನ ನೋಡಿ. ಈ ಊರಿನ ಗ್ರಾಮಸ್ಥರು ಇಲ್ಲಿ ಫಾಲ್ಸಿಂದ ನೀರನ್ನು ಅವರ ಕೃಷಿಗೋಸ್ಕರ ಇದನ್ನು ಈ ಥರ ಫಾಲ್ಸಿಂದ ಸೆಟ್ ಮಾಡ್ಕೊಂಡು ಬಂದು ಇಲ್ಲಿಂದ ಆ ಕಡೆ ತಗೊಳ್ತಾರೆ. ಇಷ್ಟೆಲ್ಲ ಮಾಹಿತಿಗಳನ್ನು ತಿಳಿಸಿದ್ದೀವಿ. ನಾವಿವಾಗ ಬರಬೇಕಾದ್ರೆ ಈ ರೂಟಲ್ಲಿ ಬರ್ತಿದ್ದೀವಿ. ಆದರೆ ಹೋಗಬೇಕಾದ್ರೆ ತುಂಬ ಕ್ರಿಟಿಕಲ್ ಆಗಿತ್ತು ರೂಟ್ ಮಾತ್ರ. ಯಾಕಂದರೆ ನಮಗೂ ಪರ್ಫೆಕ್ಟಾಗಿ ಗೊತ್ತಿರಲಿಲ್ಲ ರೂಟ್ ಯಾವ ಥರ ಇದೆ ಅಂತ. ಕಟ್ ಮಾಡಬೇಡ, ಹಾಗೆ ಬರ್ತದೆ. ನಾವು ಬರಬೇಕಾದ್ರೆ ಮಾತ್ರ ರೂಟ್ ಗೊತ್ತಿಲ್ಲದಂತೆ ಆ ಕಡೆ ಅದು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳೆಲ್ಲ ಇದೆ. ಆ ಕಡೆ ಹತ್ತಿಬಿಟ್ಟು ಇಳಿದ್ಬಿಟ್ಟು 2 ರೌಂಡು ಬೆಟ್ಟ ಗುಡ್ಡಗಳನ್ನು ಹತ್ತಿದ್ದೀವಿ. ಗೈಸ್, ನಾನು ನಿಮಗೆ ಇವಾಗ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಸ್ವಲ್ಪ ಮುಂತಕ ಬಾ ನೋಡಿ. ಗೈಸ್, ನಾನಿವಾಗ ಹೇಳ್ತಿರೋದೇನು, ವಾಟರ್ ಬಾಟಲ್ ತೊಗೊಂಡು ಬನ್ನಿ. ಆದರೆ ಇಲ್ಲಿ ಪ್ರಕೃತಿ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ಯಾಕಂದರೆ ಇಲ್ಲೇ ವಾಟರ್ ಬಾಟ್ಲ್ ಎಸ್ಬಿಟ್ಟು ಓಲ್ಡ್ ಮಂಕು ಅದು ಇದು ಪ್ಯಾಕೆಟ್ ಎಲ್ಲ ಎಸ್ಬಿಟ್ಟು ಗಲೀಜು ಮಾಡಿ ಹೋಗ್ಬೇಡಿ. ಅದೇ ಹೇಳ್ತಿರೋದು ನೋಡಿ. ನಾ ಹೇಳ್ತಿದ್ದೆ ದ್ಯಾವ್ರಣೆ ನಾವು ಬಂದ ಜಾಗ ಹಿಂಗಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದ್ಗಡೆ ಹೋಗಿದ್ರಂತ ನಾವು ಹಿಂಗೆ ಹೋಗ್ತಿದ್ದೀವಿ. ಆದರೆ ಸ್ವಲ್ಪ ಯಾಕೋ ಕ್ರಿಟಿಕಲ್ ಜಾಗ ಅಂತ ಅನ್ಸುತ್ತೆ. ನೋಡಿ ಇಲ್ಲಿ ಹಿಂದೆಲ್ಲ ನೋಡಿ ಈ ಥರ ನುಗ್ಗಿಬಿಟ್ಟು ಹೋಗ್ಬೇಕಾಗತ್ತೆ. ನೋಡಿ ಯಾವ ಥರ ಇದೆ ಅಂತ. ಈ ಜಾಗನ ಒಂದ್ಸಲ ನೋಡಿ, ಈ ಥರ ಹೋಗ್ಬೇಕಾಗತ್ತೆ. ನಮ್ಮ ಫ್ರೆಂಡ್ಸು ಮಳ್ಬಳಿ ಮಕ್ಕಳು ಮುಂದೆ ಹೆಂಗೋದ್ರಂತ ಗೊತ್ತಿಲ್ಲ, ಆದ್ರೆ ನಾನು ಹಿಂಗೆ ಹೋಗ್ತಿದ್ದೀನಿ. ಯಾಕಂದ್ರೆ ಅವ್ರ ಮೇಲೆ ಇರೋ ನಂಬಿಕೆಯಿಂದ ನಾನು ಹೋಗ್ತಿದ್ದೀನಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇನ್ನು ನಿಮ್ಗೆ ಕಾಣಿಸ್ತೀನಿ ಬನ್ನಿ. ನಾವಿವಾಗ ಬಂದಿರೋ ಫಾಲ್ಸ್ ಹೆಸರು ವಜ್ರಗುಂಡಿ ಫಾಲ್ಸ್ ಅಂತ. ಇದರಲ್ಲಿ ಮೇನಾಗಿ ಒಂದು ನೀವು ಟಾಪಿಕ್ ನೆನ್ಪಿಟ್ಕೊಂಡು ಬರೋದಂದರೆ ಉಂಬಳ. ಅಂದರೆ ನಮ್ಮ ಕಡೆ ಭಾಷೆಯಲ್ಲೆಲ್ಲ ಉಂಬಳ ಅಂತಾರೆ. ಉಂಬಳ ಅಂದರೆ ಯಾವುದು? ಇಲಿಚಸ್ ಅಂತ ಅಂತಾರೆ. ನಮ್ಗೆ ಗೊತ್ತಿಲ್ಲ, ಅದು ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರು ಹೇಳಿದರು ಇಲಿಚಸ್ ಅಂತ. ನಿಮಗೆ ಅದನ್ನು ಇವಾಗ ಕಾಣಿಸಲ್ಲ. ನಾವು ಬೈಕ್ ಮೇಲೆ ಯಾವಾಗ ಹೊತ್ತೀವಿ ನೋಡಿ ಆವಾಗ ಕಾಣಿಸ್ತೀವಿ ಇಲಿಚಸ್ ಅಂತ. ಅದು ಏನು ಮಾಡುತ್ತೆ ಅಂದರೆ ನಮ್ಮದು ಒಳಗಡೆಯಿಂದ ಕೆಟ್ಟ ರಕ್ತ ಅಂತ ಇರುತ್ತೆ ನೋಡಿ, ಅದೆಲ್ಲ ಕುಡಿದ್ಬಿಟ್ಟು ಖಾಲಿ ಮಾಡುತ್ತೆ. ಅದು ನಮ್ಮ ಕಡೆ ಒಳ್ಳೇದಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಅಚ್ಚ ಕನ್ನಡಕಲ್ಲ ಅಂದ್ಕೊಂಡು
ಅಯ್ಯಪ್ಪ ತುಮ್ಕ ಬಂದು ನೀರೆಲ್ಲ ಕಾಲಿಗೆ ಹೋಯ್ತಲ್ಲ. ನುಗ್ಲಿ ಬನಾನ ರೂಟಲ್ಲೆಲ್ಲ ಯಾವ ಥರ ಇದೆ ಅಂತ ಬನ್ನಿ guys. ನೋಡಿ ಈ ಥರ ಎಲ್ಲ ವಾಕ್ ಮಾಡ್ಕೊಂಡು ಬರಬೇಕಾಗತ್ತೆ. ಆದರೆ ಬಂದರೆ ಉಂಟಲ್ಲ ಒಳ್ಳೆ ಸ್ವರ್ಗ. ನೋಡಿ ಈ ಥರ ಎಲ್ಲ ನುಗ್ಗಿ ನುಗ್ಗಿ ಬರಬೇಕಾಗತ್ತೆ. ಈ ಕಡೆ ನೋಡಿ ಗಾಯ್ಸ್, ಇಲ್ಲಿ ಲೋಕಲ್ ಅವರು ಕೊಟ್ಟಿಗೆ ಅಂದರೆ ದನಗಳನ್ನೆಲ್ಲ ಕಟ್ಟಿ ಸಾಕುವಂಥ ಜಾಗ ಇದು ಇಲ್ಲಿದೆ. ಈ ಫಾಲ್ಸಿಗೆ ಇದೇ ಟ್ರೇಡ್ ಮಾರ್ಕ್, ನೋಡ್ಕೊಳ್ಳಿ, ಸರಿ ಮಾಡಿ ನೋಡ್ಕೊಳ್ಳಿ, ಇದೇ ಟ್ರೇಡ್ ಮಾರ್ಕು ಅಷ್ಟೇ. ಈ ಕಡೆ ಬಂದರೆ ನಿಮ್ಗೆ ಕನ್ಫರ್ಮ್ ಆಗಿ ಯಾವ ಜಾಗ ಏನು ಅಂತ ಕಾಣಿಸುತ್ತೆ. ನಾವು ಇವಾಗ ವಿಡಿಯೋ ಮಾಡ್ಕೊಂಡು ಬಂದ್ರಲ್ವ, ಹಾಗೆ ಸ್ಟ್ರೇಟಾಗಿ ಹೋಗಿಬಿಡಿ. ಗುಂಡಿಗೆ ಬರಲಿಕ್ಕೆ ಫಾಲ್ಸು ಕರೆಕ್ಟಾಗಿ ಪ್ರಾಪರಾಗಿ ಯಾವ ಜಾಗ ಅಂತ ಕಾಣಿಸಿದ್ದೀವಿ ನೋಡಿ. ಲೋಕಲ್ ಅವರು ಯಾರೋ ಎತ್ತುಗಳನ್ನ ಕಟ್ಕೊಂಡು ತಗೊಂಡು ಬರ್ತಿದ್ದಾರೆ. ನೋಡಿದ್ರಲ್ವ ಪ್ರಾಪರಾಗಿ ಇದೇ ಜಾಗ, ಒಂದ್ಸತಿ ಕಾಣಿಸೋದಲ್ಲ. ಕಟ್ ಮಾಡಬೇಡ. ನೋಡಿದ್ರಲ್ವ ಪ್ರಾಪರಾಗಿ ಇದೇ ಜಾಗ. ನಾವು ಬರಬೇಕಾದ್ರೆ ತುಂಬ ಕ್ರಿಟಿಕಲ್ ಆಗಿರೋ ಜಾಗದಿಂದ ಹೋಗಿದ್ದೀವಿ. ನಾವು ಇವಾಗ ಬರಬೇಕಾದ್ರೆ ಯಾಕೆ ವಿಡಿಯೋ ಮಾಡ್ತಿದ್ದೀವಿ ಅಂದರೆ, ನೀವು ನೆಕ್ಸ್ಟ್ ಟೈಮ್ ಬಂದವಾಗ ಆ ರೂಟಿಂದ ಹೋಗಬಾರ್ದು ಅಂತ ಹೇಳಲಿಕ್ಕೆ ಈ ಥರ ವಿಡಿಯೋ ಮಾಡ್ತಿದ್ದೀವಿ. ನೋಡಿ, ನಾವು ಬರಬೇಕಾದ್ರೆ ರೂಟಿನ ಜಾಗ ತುಂಬ ಬೆಟ್ಟ ಗುಡ್ಡ ಕಾಡು ಮುಳ್ಳು ಕಲ್ಲು ಎಲ್ಲನೂ ಹತ್ತಿ ಇಳಿದು ಬಂದಿದ್ದೀವಿ. ಅದು ನೋಡಿ, ನೀವು ಬರೋದಾದರೆ ನಾವು ಹೇಳೋ ಮಾತು ಸ್ವಲ್ಪ ಕೇಳ್ಕೊಳ್ಳಿ. ಲೋಕಲ್ ಇರ್ತಾರಲ್ಲ ಇಲ್ಲಿ ಆ ಕಡೆ ಈ ಕಡೆ, ಸ್ವಲ್ಪ ಅವ್ರ ಹತ್ರ ಕೇಳಿಕೊಂಡು ಸ್ವಲ್ಪ ವಿಚಾರಿಸ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ಒಂದೊಂದು ಟೈಮಲ್ಲಿ ಮಳೆ ಜಾಸ್ತಿ ಇದ್ದಾವಾಗ ನೀರು ತುಂಬ ಜೋರಾಗಿ ಹರಿಯುತ್ತೆ. ಆವಾಗ ನೀವು ಆ ಕಡೆ ಈ ಕಡೆ ಕೊಚ್ಕೊಂಡು ಹೋಗಿ ಸಾವು ಎಲ್ಲ ಆಗೋದು ತುಂಬ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಲೋಕಲ್ ಇದ್ದವ್ರ ಹತ್ರ ಕೇಳ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ತುಂಬ ಕೇಸ್ ಆಗಿದೆ, ಆ ಥರ ಸಾಯೋದು ಎಲ್ಲ ಆಗಿದೆ. ಅದಕ್ಕೆ ಹೇಳ್ತಿದ್ದೀನಿ, ಸ್ವಲ್ಪ ಲೋಕಲ್ ಯಾರಾದರೂ ಇದ್ದರೆ ಅವ್ರ ಹತ್ರ ಕೇಳ್ಕೊಂಡು ಬನ್ನಿ ನೀವು. ಅಂದರೆ ಫಾಲ್ಸಲ್ಲಿ ನೀರು ಯಾವ ಥರ ಹರಿತಿದೆ, ಈ ಟೈಮಲ್ಲಿ ಹೋಗೋದು ಒಳ್ಳೇದಾ ಇಲ್ವಾ ಅಂತ ಕೇಳಿಕೊಂಡು ಆಮೇಲೆ ಬನ್ನಿ. ಅದು ನಿಮ್ಮ ಹೆಲ್ತಿಗೋಸ್ಕರ ಹೇಳ್ತಿರೋದು ಅಷ್ಟೇ. ಎಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. ನೋಡಿ ಇಲ್ಲಿ ತನಕ ಗಾಡಿ ಬರುತ್ತೆ. ಅದು ಟೂ ವೀಲರಲ್ಲಿ ಬಂದರೆ ಮಾತ್ರ ಇಲ್ಲಿ ತನಕ ಗಾಡಿ ಬರುತ್ತೆ. ನೋಡಿ, ನಾವು ಸ್ವಲ್ಪ ನನ್ನ ಮಕ್ಕಳು, ಅದಕ್ಕೆ ಅಲ್ಲಿ ಗಾಡಿ ನಿಲ್ಲಿಸಿ ಬಂದಿದ್ದೀವಿ. ಆದರೆ ಗಾಡಿ ಲೋಕಲ್ ಅವರು ರೈಡ್ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲಿ ತನಕ ಬಂದಿದೆ. ಆದರೆ ಟೂ ವೀಲರ್ ಮಾತ್ರ, ಅದು ಟೂ ವೀಲರ್ ಮಾತ್ರ. 4 ವೀಲರ್ ಆದರೆ ಅಲ್ಲೇ ನಿಲ್ಲಿಸ್ತಾರೆ. ಅದು ನಿಮಗೆ ಎಲ್ಲ ಅಂತ ಕಾಣಿಸ್ತೀನಿ, ಬನ್ನಿ.